ಈ ದಿನ ಕಲ್ಯಾಣ ಕರ್ನಾಟಕದ ಶರಣರ ನಾಡಾಗಿರುವ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಚಿಂಚೋಳಿ ತಾಲೂಕಿನ ಚಂದ್ರಪಳ್ಳಿ ಗ್ರಾಮದಲ್ಲಿ ಒಂದು ವಯೋವೃದ್ಧ ಅಂದರೆ ದಲಿತ ಸಮಾಜದ ಭೂವಿ ಒಡ್ಡರ ಸಮಾಜಕ್ಕೆ 17/11/2024 ರಾತ್ರಿ ಮನೆಗೆ ಅತಿಕ್ರಮಣ ಮಾಡಿ ಒತ್ತಾಯಪೂರ್ವಕವಾಗಿ ಬಲಾತ್ಕಾರ ಮಾಡಿ ಅವಳಲ್ಲಿರ್ತಕ್ಕಂಥ ಹಣವನ್ನು ದೋಚಿ ಅವಳಿಗೆ ಮಾರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಈ ಕೂಡಲೇ ಬಂಧಿಸಿ ಅವನಿಗೆ ಗಲ್ಲಿಗೇರಿಸಬೇಕು ಮತ್ತು ಈ ಒಂದು ಅಸ್ವಸ್ಥ ಮಹಿಳೆ ಈಗಾಗಲೇ ಚಿಂಚೋಳಿ ಒಂದು ಹಾಸ್ಪಿಟಲ್ನಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಪಡೆದು ಈಗ ಬಿದರಿನ ಹೆಚ್ಚಿನ ಚಿಕಿತ್ಸೆಗೆ ಬಿದರಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾಳೆ. ಅವಳು ಸಾವು ಮಧ್ಯೆ ಹೋರಾಟ ಮಾಡ್ತಿದ್ದಾಳೆ. ಅವಳಿಗೆ ಒಂದು ಉತ್ತಮ ರೀತಿಯ ಒಂದು ಚಿಕಿತ್ಸೆಯನ್ನು ಕೊಡಬೇಕು, ಈ ಸರ್ಕಾರ ಕೊಡಬೇಕು ಮತ್ತು ಈ ಕೂಡಲೇ ಅವನಿಗೆ ಬಂಧಿಸಿ ಗಲ್ಲಿಗೆ ಏರಿಸಬೇಕು ಮತ್ತು ಕುಟುಂಬಕ್ಕೆ ಒಂದು ದೊಡ್ಡ ಪ್ರಮಾಣದ ಒಂದು ಪರಿಹಾರ ಕೊಡಬೇಕು. ಇಂಥ ಒಂದು ಘಟನೆ ನಮ್ಮ ಈ ಒಂದು ಕರ್ನಾಟಕದಲ್ಲಿ ಆಗಿರಲಿ, ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ರೀತಿ ಇಂಥ ಒಂದು ಘಟನೆ ಮತ್ತೊಮ್ಮೆ ಮರುಕಳಿಸದಂತೆ ಕಟ್ಟೆಚ್ಚರಿಕೆಯನ್ನು ವಹಿಸಬೇಕಂತ ನಮ್ಮ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಭೂವಿ ಒಡ್ಡರ ಸಂಘದ ವತಿಯಿಂದ ನಮ್ಮ ಎಲ್ಲರ ಮುಖಂಡರ ಒಂದು ಸಮ್ಮುಖದಲ್ಲಿ ನಾನು ಆಗ್ರಹಿಸ್ತಾ ಇದ್ದೀನಿ. ನನ್ನ ಹೆಸರು ರವಿಚಂದ್ರ ಗುತ್ತೇದಾರ್, ವಕೀಲರು, ಕಲಬುರಗಿ. ಚಿಂಚೋಳಿ ತಾಲೂಕಿನ ಚಂದ್ರಂಪಳ್ಳಿಯಲ್ಲಿ ಆದಂಥ ಇದೊಂದು ದುರ್ಘಟನೆ ಎಲ್ಲರ ಮನಸ್ಸಿಗೂ ತುಂಬ ಬೇಜಾರು ತರ್ತಕ್ಕಂಥದ್ದು. ಯಾಕಂದರೆ ಈ ಪರಿಸ್ಥಿತಿ ಹೆಂಗಾಗಿಬಿಟ್ಟದಪ್ಪ ಅಂತಂದ್ರೆ 1 ವರ್ಷದ ಮಗು ಹಿಡ್ಕೊಂಡು 75 ವರ್ಷದ ಹೆಣ್ಮಕ್ಳ ತನ ಬಿಡಲಾರ್ದಂಥ ಎಂಥ ವಿಕೃತ ಕಾಮ ಇರತಕ್ಕಂಥ ಜನ ರೆಡಿಯಾಗಿದ್ದಾರೆ. ಇದಕ್ಕೆ ಯಾಕೆ ಕಡಿವಾಣ ಇಲ್ಲ, ಇಷ್ಟೊಂದು ಆದರೂ ಸಹ ಯಾಕೆ ಸರ್ಕಾರಕ್ಕೆ ಅಷ್ಟೊಂದು ಅದ್ರ ಮೇಲೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿ ಒಂದೇ ಒಂದು ನಮಗೆ ವಿಷಯದ. ಯಾಕಂದರೆ ಆ ವೃದ್ಧ ಮಹಿಳೆ ಎಷ್ಟೊಂದು ಕಷ್ಟಪಟ್ಟಿರ್ಬೋದು ಪಾಪ. ರಾತ್ರಿ ಹೋಗಿ ಆ ಮುದುಕಿನ ಅಷ್ಟೊಂದು ಚಿತ್ರಹಿಂಸೆ ಮಾಡಿ ಇದು ಮಾಡಿದ್ದಕ್ಕೆ ಆ ವ್ಯಕ್ತಿನ ನೀವು ಗಲ್ಲಿಗೆ ಏರಿಸೋ ಕೆಲಸನೇ ಮಾಡಬೇಕು. ಯಾಕಂತಂದರೆ ಯಾರನ್ನಾರ ಇಂಥವ್ರನ್ನ ಗಲ್ಲಿಗೆ ಏರಿಸೋ ಕೆಲಸ ಮಾಡಿದರೆ ಉಳಿದಿರೋರು ಎಲ್ಲರೂ ಸ್ವಲ್ಪ ಹೆದರ್ಕೊತಾರೆ ಮುಂದೆ ಇಂಥ ಕೃತ್ಯಗಳನ್ನ ಮಾಡೋದಕ್ಕೆ. ಈ ಸುಮಾರು ಪ್ರಕರಣಗಳು ನಾವು ನೋಡ್ತಾನೆ ಇರ್ತೀವಿ, ಅವು ನಡೀತಾನೆ ಇರ್ತವೆ, ಅವರಿಗೆ ರಾಜಾರೋಷವಾಗಿ ಮರ್ಯಾದೆ ಸಿಗ್ತಾನೆ ಇರುತ್ತೆ. ಇದು ಏನು ಅಂತಲೇ ನಮ್ಗೆ ಅರ್ಥ ಆಗ್ತಾಯಿಲ್ಲ. ದಯವಿಟ್ಟು ಸರ್ಕಾರದವರು ಇದರ ಕಡೆ ಸೂಕ್ತ ಗಮನ ಹರಿಸಿ ಆ ಮುದುಕಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಯಾಕಂದರೆ ಪಾಪ ಆ ವೃದ್ಧ ವಯಸ್ಸಲ್ಲಿ ಅವ್ರು ಪಡ್ತಿರ್ತಕ್ಕಂಥ ಚಿತ್ರಹಿಂಸೆ ಹೇಗಿರ್ಬೋದು ಅಂತ ಹೇಳಿ ನೆನೆಸ್ಕೊಂಡ್ರೆ ನಮಗೆ ಭಯ ಆಗ್ತಾಯಿದೆ. ತಾಯಿ ಸಮಾನ ಮನುಷ್ಯಳು. ಆ ಎಮ್ಮಗೆ ಅವಳ ಕಷ್ಟ, ಅವಳು ನೋವು ಭರಿಸ್ತಕ್ಕಂಥ ಶಕ್ತಿ ಆ ದೇವರು ಕೊಡಲಿ ಅಂತ ಹೇಳ್ತೀನಿ. ದಯವಿಟ್ಟು ಈ ಸರ್ಕಾರಕ್ಕೆ ನಂದು ಒಂದೇ ಒಂದು ಮನವಿ ಏನಂತಂದರೆ, ಇಂಥವರಿಗೆ ಕಠಿಣವಾದ ಶಿಕ್ಷೆ ಕೊಟ್ಟಾಗ ತಾನೇ ಇನ್ನೊಬ್ಬರು ಎಚ್ಚರ ಆಗ್ತಾರೆ ಅನ್ನೋದು ಈ ಮೂಲಕ ನಾನು ಹೇಳ್ತೀನಿ. ನನ್ನ ಹೆಸರು ಸುಭಾಷ್ ಬನ್ಪಟ್ಟೆ.